ರಾಜ್ಯದಿಂದ ಪ್ರಾರಂಭ ಆಯಿತು. ಫ್ರೀಡಂ ಪಾರ್ಕ್ ಪ್ರಾರಂಭ ಆಗಿ ಈಗ ನಮ್ಮ ರಾಮಲೀಲಾ ಮೈದಾನದಲ್ಲಿ ರಾಮ ನ್ಯಾಯವಾದಂತ ಆಡಳಿತ ನಡೆಸ್ತಾ ಅಂತ ಅಲ್ಲಿಂದ ಸಂದೇಶ ಕೊಡಬೇಕು. ನೀವು ನ್ಯಾಯದಿಂದ ಆಡಳಿತ ನಡೆಸಿ ಅಂತೇಳಿ ಬಿಜೆಪಿಯವರಿಗೆ ನಾವು ಹೇಳ್ತಾ ಇದ್ದೀವಿ. ಸಂವಿಧಾನದ ಎಲ್ಲ ಪೋಸ್ಟ್ಗಳನ್ನೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ನಮಗೆ ನಾವೇನು ದಾಖಲೆ ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ನಮಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಚಾರ್ಜ್ ಶೀಟು ಫೈಲ್ ಆಗಿದೆ. ಒಂದು ವೋಟ್ ಶಿಫ್ಟ್ ಮಾಡೋಕ್ಕೆ 800 ರೂಪಾಯಿ, ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ. ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇಲ್ಲೆಲ್ಲ ವೋಟ್ ಶಿಫ್ಟ್ ಮಾಡಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವ ಮಾರಿದ್ರೆ ನಮ್ಮ ಹಳನಿ ಶಾಸಕರು ಸೋತೋಗ್ಬಿಡ್ತಿದ್ರು. ಬಟ್ ಅವರು ಪಾಪ ಇವತ್ತು ಅವರು ಪ್ರಿಯಾಂಕ್ ಇಬ್ರು ಸೇರಿ ಹೋರಾಟ ಮಾಡಿದ್ದಾರೆ. ನಮಗೆ ಡಾಕ್ಯುಮೆಂಟ್ ಡಾಟಾ ಅವ್ರು ಕೊಟ್ಟಿಲ್ಲ, ಅದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ತಮ್ಗೆ ನಾನು ಕೇಳೋದಿಷ್ಟೇ, ಈ ದೇಶದಲ್ಲಿ ನ್ಯಾಯ ಸಿಗಬೇಕು, ಮತದಾನಕ್ಕೆ ಹಕ್ಕು ಸಿಗಬೇಕು. ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾದಂತಹ ಹೋರಾಟ ರಾಹುಲ್ ಗಾಂಧಿಯವರ ಧ್ವನಿಗೆ ಶಕ್ತಿ ತುಂಬಬೇಕು. ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು.